ಮಲೆನಾಡು ಚಿಕ್ಕಮಗಳೂರಿನ ಜಾಮಿಯಾ ಮಸೀದಿ ಹಾಗೂ ನಲ್ಲೂರು ಮಠದ ಜಾಗದ ವಿವಾದ ಇಂದು ಬೆಳ್ಳಂಬೆಳಗ್ಗೆ ವಾಗ್ವಾದಕ್ಕೆ ಕಾರಣವಾಗಿದೆ. ಹೌದು, ಚಿಕ್ಕಮಗಳೂರು ನಗರದ ಹನುಮಂತಪ್ಪ ಸರ್ಕಲ್ ಬಳಿ ಇರುವ ಜಾಮಿಯಾ ಮಸೀದಿ ಹಾಗೂ ನೆಲ್ಲೂರು ಮಠದ ಜಾಗದ ಕುರಿತು ಕಳೆದ ಹಲವು ವರ್ಷಗಳಿಂದಲೂ ವಿವಾದ ನಡೀತಾನೇ ಇದೆ. 2012ರಿಂದ ನ್ಯಾಯಾಲಯದಲ್ಲಿದ್ದ ಆಸ್ತಿ ವಿವಾದ ಪ್ರಕರಣದ ಕುರಿತು ಹೈಕೋರ್ಟ್ 64,000 ಚದರ ಅಡಿ ಜಾಮಿಯಾ ಮಸೀದಿಗೆ ಸೇರಿದ್ದು ಎಂದು ಜಾಮಿಯಾ ಮಸೀದಿ ಪರ ತೀರ್ಪು ನೀಡಿದೆ. ಹೀಗಾಗಿ ಬೆಳಗ್ಗೆಯೇ ಜಾಮಿಯಾ ಮಸೀದಿ ಕಮಿಟಿಯವರು ತೆರವು ಕಾರ್ಯಾಚರಣೆ ನಡೆಸಿ ಸುತ್ತಿದ್ದಂತಹ ಅಂಗಡಿಗಳನ್ನು ಏಕಾಏಕಿ ತೆರವು ಮಾಡಿದ್ದಾರೆ. ತೆರವು ಕಾರ್ಯಾಚರಣೆಯ ವಿಚಾರ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಬಂದಂತಹ ನೆಲ್ಲೂರು ಮಠದ ಕುಟುಂಬಸ್ಥರು ಭಾರೀ ವಿರೋಧ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಜಾಮಿಯಾ ಮಸೀದಿಯ ಸದಸ್ಯರು ಹಾಗೂ ನಲ್ಲೂರು ಮಠದ ಕುಟುಂಬಸ್ಥರ ನಡುವೆ ವಾಗ್ವಾದವೂ ನಡೆಯಿತು. ನಂತರ ಸ್ಥಳಕ್ಕೆ ಬಂದ ಪೊಲೀಸರು ತೆರವು ಕಾರ್ಯಾಚರಣೆಯನ್ನ ನಿಲ್ಲಿಸಿದ್ರು, ಗುಂಪನ್ನ ಚದುರಿಸಿದ್ದಾರೆ. ಈ ವೇಳೆ ಗೆಜೆಟೆಡ್ ನೋಟಿಫಿಕೇಶನ್ ಆಧಾರದ ಮೇಲೆ ಭೂ ಕಬಳಿಕೆ ಮಾಡಿದ್ದಾರೆ ಎಂದು ನೆಲ್ಲೂರು ಮಠದಿಂದ ಆರೋಪಿಸಲಾಗಿದೆ. ಹೀಗಾಗಿ ಚಿಕ್ಕಮಗಳೂರು ಡಿವೈಎಸ್ಪಿ ಕಚೇರಿಯಲ್ಲಿ ನಡೆಯುವ ಸಭೆಗೆ ನೆಲ್ಲೂರು ಮಠ, ವಕ್ಫ್ ಹಾಗೂ ಜಾಮಿಯಾ ಸದಸ್ಯರನ್ನ ಸಭೆಗೆ ಕರೆಯಲಾಗಿದೆ. ಯಾವುದೇ ಮುನ್ಸೂಚನೆ ನೀಡದೆ ಏಕಾಏಕಿ ತೆರವು ಕಾರ್ಯಾಚರಣೆ ಮಾಡಿದ ಪರಿಣಾಮ ಕೆಲ ಅಂಗಡಿ ಹಾಗೂ ಹೋಟೆಲ್ಗಳ ವಸ್ತುಗಳಿಗೂ ಹಾನಿಯಾಗಿದ್ದು, ಇದು ಹಲವರ ಕೆಂಗಣ್ಣಿಗೆ ಗುರಿಯಾಗಿದೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.